ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 30ನೇ ಅಧ್ಯಾಯ 18ನೇ ವಚನ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಕರ್ತನನ್ನು ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಿಮಗೋಸ್ಕರವಾಗಿ ಈ ಲೋಕದಲ್ಲಿ ಯಾರಾದರೂ ಸಹ ಕಾದುಕೊಳ್ಳುತ್ತಾರಾ? ನಿಮ್ಮ ಪ್ರಶ್ನೆಗೆ ಉತ್ತರ, ನಿಮ್ಮನ್ನು ಪ್ರೀತಿಸುವಂಥವರು ಗಂಡ, ಹೆಂಡತಿ ಅಥವಾ ಸ್ನೇಹಿತರು ಇತರರಾಗಿ ಇರಬಹುದು. ಆದರೆ ಅವರ ಕಾಯುವಿಕೆ ಸ್ವಲ್ಪ ತಡವಾಗುವುದಾದರೆ, ನೀವು ಹೋಗುವಂಥದ್ದು ತಡವಾಗುವುದಾದರೆ ಅವರ ವರ್ತನೆಗಳು ಹೇಗಿರ್ತದೆ? ಕೋಪ, ಆವೇಶ, ಈ ರೀತಿಯಾದಂಥ ಮಾತುಗಳು ಬರ್ತದಲ್ವ. ನಿಮ್ಮನ್ನು ಕಾದು ನಂತರದಲ್ಲಿ ನೀವು ಬರೋಣ ತಡವಾಗುವುದಾದರೆ ಅವರು ಬಿಟ್ಟು ಹೋಗಲ್ಪಡ್ತಾರೆ. ಆದರೆ ನಿಮಗೋಸ್ಕರವಾಗಿ ಶಾಶ್ವತವಾಗಿ ಕಾಯುತ್ತಾ ಇರುವಂಥವರು ಒಬ್ಬರಿದ್ದಾರೆ. ಅವರು ಯಾರು ಗೊತ್ತಾ? ಯೇಸು ಕರ್ತನು. ಅವರು ಒಂದು ದಿನದಲ್ಲಿ ಸಮಾರ್ಯದ ಸ್ತ್ರೀಯನ್ನು ಬಾವಿಯ ಬಳಿಯಲ್ಲಿ ಕಾದು ಕುಳಿತುಕೊಂಡರು. ಆಕೆಯು ಬಂದಂಥ ಸಮಯದಲ್ಲಿ ಆಕೆಯ ವಿಷಯವಾದಂಥ ಸಂಗತಿಗಳನ್ನು ತಿಳಿಸಿದರು. ಮಾತ್ರವಲ್ಲದೆ ಆಕೆಯ ಜೀವಿತದಲ್ಲಿದ್ದಂಥ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟರು. ಇಂದು ಪ್ರಿಯರೇ, ನಿಮಗೋಸ್ಕರವಾಗಿ ಯೇಸು ಕರ್ತನು ಅದೇ ರೀತಿಯಲ್ಲಿ ಕಾದು ಕುಳಿತಿದ್ದಾರೆ. ವಾಕ್ಯದಲ್ಲಿ ಅವರು ಹೀಗೆ ಮಾತನಾಡ್ತಾ ಇದ್ದಾರೆ, ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವರು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವರು. ಯಾಕಂದರೆ ಆತ ನ್ಯಾಯ ಸ್ವರೂಪನಾದಂತಹ ದೇವರು. ನಿಮಗೋಸ್ಕರವಾಗಿ ಅವರು ಕಾದಿದ್ದಾರೆ. ನಿಮಗೆ ಕೃಪೆಯನ್ನು ತೋರಿಸಲಿಕ್ಕಾಗಿ, ನಿಮ್ಮನ್ನು ಕರುಣಿಸಲಿಕ್ಕೋಸ್ಕರವಾಗಿ, ನಿಮ್ಮನ್ನು ಕಾಣಲಿಕ್ಕೋಸ್ಕರವಾಗಿ ಅವರು ಕಾದಿದ್ದಾರೆ. ಯಾಕಂದರೆ ನೀತಿಯುಳ್ಳಂಥ ನ್ಯಾಯಾಧಿಪತಿ ಅವರು. ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀರಿ. ಮಾತ್ರವಲ್ಲದೆ ನಿಮ್ಮನ್ನು ಬಾಧಿಸಲ್ಪಟ್ಟಂಥವರನ್ನು ಕ್ಷಮಿಸಿದ್ದೀರಿ. ಇಂತಹ ಸ್ಥಿತಿಯಲ್ಲಿರುವಂಥ ನಿಮ್ಮನ್ನು ಕರ್ತನು ಕರುಣಿಸದಂತೆ ಕೈ ಬಿಡುವುದಿಲ್ಲ. ನಿಮ್ಮನ್ನು ಕರುಣಿಸುತ್ತಾರೆ, ಕೃಪೆ ತೋರಿಸ್ತಾರೆ, ನಿಮಗೆ ಕಾಣಿಸಿಕೊಳ್ಳುವವರಾಗಿ ಇದ್ದಾರೆ. ನಿಮಗೋಸ್ಕರವಾಗಿ ಅವರು ಕಾದುಕೊಂಡಿದ್ದಾರೆ. ನಿಮ್ಮನ್ನು ನಿರೀಕ್ಷಿಸ್ತಾ ಇರುವಂಥ ದೇವರನ್ನು ಎಷ್ಟು ಸಮಯ ಅಂತೇಳಿ ಕಾಯಿಸ್ತೀರಾ? ಈಗಲೇ ಕರ್ತನಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ಅಪ್ಪ, ನಿಮಗೋಸ್ಕರವಾಗಿ ನಾನು ಕಾಯ್ದುಕೊಳ್ಳಬೇಕು, ನನಗೋಸ್ಕರವಾಗಿ ನೀವು ಕಾದುಕೊಂಡಿದ್ದೀರಿ, ನಿಮಗೆ ನಮ್ಮನ್ನು ಸಮರ್ಪಿಸ್ತೇನೆ ಎಂಬುದಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ನಿಶ್ಚಯವಾಗಿ ದೇವರ ಕೃಪೆಯನ್ನು ನೀವು ಅನುಭವಿಸ್ತೀರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ, ಈ ಸಹೋದರಿಗಾಗಿ ನೀವು ಕಾದುಕೊಂಡಿರುವುದಕ್ಕಾಗಿ ಸ್ತೋತ್ರ. ಇವರಿಗೆ ತೋರಿಸಬೇಕೆಂದಿರುವಂಥ ಕೃಪೆಯನ್ನು, ಕರುಣೆಯನ್ನು, ನೀತಿಯುಳ್ಳಂಥ ನ್ಯಾಯವನ್ನು ನೀವು ಅನುಗ್ರಹಿಸಿಕೊಟ್ಟು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.